ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸವಿತಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಲಾಗ್ ಏನಪ್ಪ ಅಂತ ಅಂದರೆ, ನಮ್ಮನೆ ಸ್ಟೌವು ಚೆನ್ನಾಗೇ ಇತ್ತು. ಎಕ್ಸ್ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇವಾಗಲೇ ಬೇಡ, ಸ್ವಲ್ಪ ಲೇಟಾಗಿ ಎಕ್ಸ್ಚೇಂಜ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಆಮೇಲೆ ಸಿಲಿಂಡ್ರ್ ಹಾಕೋರು ಬಂದರು. ಅವರು ಇಲ್ಲ, ಪೈಪು ಚೇಂಜ್ ಮಾಡಬೇಕು ನೀವು ಅಂತ ಅಂದರು. ಸರಿ ಆಯಿತು, ಪೈಪ್ ಚೇಂಜ್ ಮಾಡಿಕೊಟ್ಬಿಟ್ಟು ಹೋಗಿ ಅಂತ ಅಂದೆ. ಅದು ಚೇಂಜ್ ಮಾಡೋಕ್ಕೆ ಹೋಗಿ ಅದೇನೋ ಆಯಿತು. ಅದಕ್ಕೆ ಬೇಡ ಅದು ಅಂತ ಹೇಳ್ಬಿಟ್ಟು ಅವತ್ತು ನೈಟೆಲ್ಲ ಫುಲ್ಲು, ಅವತ್ತು ನೈಟೆಲ್ಲ ಏನು ಅಡುಗೆ ಮಾಡೋಕ್ಕಾಗಿಲ್ಲ. ನಮ್ಮದು ಕರೆಂಟಿನ ಸ್ಟವ್ ಇತ್ತು, ಅದರಲ್ಲೇ ನಾವು ಅಡುಗೆ ಮಾಡ್ತಿದ್ವಿ. ಕುಕ್ಕರು ಅದೇ ಇತ್ತಲ್ವ, ಅದರಲ್ಲೇ ಮಾಡ್ತಾಯಿದ್ವಿ. ಆಮೇಲೆ ಏನು ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಹಿಂದೆ ಒಂದು ಪಿನ್ ಹಾಕಿಸ್ಬೇಕಾಗಿತ್ತು. ರಿಪೇರಿ ಮಾಡಿಸಿ ಬರೋಣ ಅಂತ ಹೇಳ್ಬಿಟ್ಟು, ರೆಡಿ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಅಂಗಡಿಗೆ ತಗೊಂಡು ಹೋಗಿದ್ವಿ. ಮತ್ತು ಹೆಂಗಿದ್ರು ಎಕ್ಸ್ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ವಲ್ಲ. ಸರಿ ಆಯಿತು, ಮತ್ತೆ ಎಲ್ಲಿ ಪದೇ ಪದೇ ತಗೊಂಬರೋದು, ಎಕ್ಸ್ಚೇಂಜ್ ಮಾಡೋಣ ಅಂದು 2 ಒಲೆದಿತ್ತು. ನನಗೆ 4 ಒಲೆದು ಬೇಕಾಗಿತ್ತು. ಅದಕ್ಕೆ ನಮ್ಮದು ಸ್ವಲ್ಪ ಕಿಚನ್ ಸೆಲ್ಫ್ ಇದೆಯಲ್ಲ, ಸ್ವಲ್ಪ ಚಿಕ್ಕದು. ಅದಕ್ಕೆ ಅದು 4 ಒಲೆ ತಗೊಂಡು ಬರೋಣ ಅಂತ ಅಂದ್ಕೊಂಡ್ರೆ, ಅದು ಸ್ವಲ್ಪ ಸೆಲ್ಫ್ ಚಿಕ್ಕದಾಗುತ್ತಲ್ವ ಅಂತ ಅಂದ್ಕೊಂಡು ನೋಡೋಣ ಅಂತ ಹೇಳ್ಬಿಟ್ಟು ಮೆಜರ್ಮೆಂಟ್ ತಗೊಂಡು ಹೋಗಿದ್ವಿ. ಇನ್ನೊಂದು ಥರ ಒಲೆ ನೋಡಿದ್ವಿ, ಅದು ನಮ್ಮ ಸೆಲ್ಫಿಗೆ ಆಗಲಿಲ್ಲ, ದೊಡ್ಡದಾಯಿತು. ಬೇಡ, ಇದೇ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಸ್ಟವ್ ತಗೊಬಂದ್ವಿ. ಕೊನೆಗೂ ತುಂಬ ದಿನ ಅಂದ್ಕೊಂಡಿದ್ವಿ ನಾವು ಒಂದು 4 ಒಲೆದು ಸ್ಟವ್ ತಗೊಂಬರ್ಬೇಕು ಅಂತ ಹೇಳ್ಬಿಟ್ಟು. ಅನ್ಎಕ್ಸ್ಪೆಕ್ಟಾಗಿ ಮನೆಗೆ ಬಂತು ಅದು. ನಾವು ತರಬೇಕು ಅಂತ ಅಂದ್ಕೊಂಡಿರಲಿಲ್ಲ, ತರೋಣಂತ ಅಂದ್ಕೊಂಡ್ವಿ. ಬಟ್ ಇವಾಗಲೇ ಅಲ್ಲ, ಬೇರೆ ಕಡೆ ಎಲ್ಲರೂ ಮನೆ ಎಕ್ಸ್ಚೇಂಜ್ ಮಾಡಿದಾಗ ತರೋಣ ಅಂತ ಅಂದ್ಕೊಂಡಿದ್ವಿ. ಇದು ಅನ್ಎಕ್ಸ್ಪೆಕ್ಟಾಗಿ ಬಂದಿರೋದು. ಖುಷಿ ಆಯಿತು ತಗೊಬಂದಿದ್ದಕ್ಕೆ. ಅಂದರೆ ಬೇಕಾಗಿತ್ತು ನಮ್ಮ ಮನೆಗೆ ಬೆಳಗ್ಗೆ ಮಕ್ಕಳಿಗೆಲ್ಲ ಸ್ಕೂಲಿಗೆ ಲೇಟ್ ಆಗೋದು. ಬೇಗ 2 ಒಲೆಯಲ್ಲೇ ಮಾಡೋಕ್ಕಾಗ್ತಿರ್ಲಿಲ್ಲ. ಬೇಗ 7:30ಗೆ ಕಳಿಸ್ಬೇಕಲ್ವ, ಅದಕ್ಕೋಸ್ಕರ ಲೇಟ್ ಆಗೋದು. ತರೋಣ ಅಂತ ಅಂದ್ಕೊಂಡ್ವಿ, ತರೋಕ್ಕಾಗ್ತಿರ್ಲಿಲ್ಲ. ಕೊನೆಗೂ ಬಂತು ಮನೆಗೆ. ಅದನ್ನೇ ರೆಡಿ ಮಾಡ್ತಾಯಿದ್ದಾರೆ ಅವರು. ಸಿಲಿಂಡ್ರನ್ನ ಫೋನ್ ಮಾಡಿ ಬರ್ತೀನಿ, ನಾನೇ ರೆಡಿ ಮಾಡಿಕೊಡ್ತೀನಿ ಅಂತ ಅಂದರು. ಆಮೇಲೆ ನಮ್ಮ ಮನೆಯವರೇ ಬೇಡ, ನಾವೇ ರೆಡಿ ಮಾಡೋಣ, ಮತ್ತು ಸುಮ್ಮನೆ ಅವ್ರಿಗೆ ಯಾಕೆ ಫೋನ್ ಮಾಡೋದು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರೇ ರೆಡಿ ಮಾಡ್ತಾಯಿದ್ದಾರೆ. ಖುಷಿ ಆಯಿತು ತಗೊಬಂದಿದ್ದಕ್ಕೆ. ನಾನು ಪೂಜೆ ಎಲ್ಲ ಆಯಿತು, ಪೂಜೆ ಎಲ್ಲ ಮಾಡಿದ್ವಿ. ಪೂಜೆ ಎಲ್ಲ ಮಾಡಿದ್ದು ಅಂತಂದರೆ, ನನ್ನ ಮಗಳ ಹತ್ರ ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ನನ್ನ ಮಗಳ ಹತ್ರ ಪೂಜೆ ಮಾಡಿಸಿ ಹಾಲು ಉಗ್ಸಿರೋದು ಎಲ್ಲ ಅವಳ ಹತ್ರನೇ ಮಾಡಿಸಿರೋದು. ಅಡುಗೆ ಮಾಡ್ಬೇಕಲ್ವ, ಏನಾದ್ರು ಸ್ವೀಟ್ ಮಾಡೋಣ ಅಂತ ಅಂದರೆ, ಇವತ್ತು ಬೇಡ, ನಾಳೆ ಮಾಡೋಣ, ಫ್ರೈಡೇ ಮಾಡೋಣ ಸ್ವೀಟು, ಇವತ್ತು ಅಡುಗೆ ಎಲ್ಲ ಮಾಡಬೇಕು, ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮಗಳ ಹತ್ರನೇ ಪೂಜೆ ಮಾಡಿಸಿ ಹಾಲು ಉಗ್ಸಿರೋದು. ನೋಡಿ ಅವಳು ಯಾವ ಥರ ಪೂಜೆ ಮಾಡಿದ್ದಾಳೆ ಏನಂತ ಹೇಳ್ಬಿಟ್ಟು. ಇನ್ನೂ ಅಷ್ಟೊಂದು ಗೊತ್ತಾಗಲ್ವಲ್ಲ, ನಾವೇ ಹೇಳಿ ಪೂಜೆ ಮಾಡಿಸಿರೋದು. ಅವಳೇ ಎಲ್ಲ ಪೂಜೆ ಮಾಡಿ ಹಾಲು ಉಗ್ಸಿರೋದು.
ಹಾಗೆ ಒಂದು ನನ್ನ ಹತ್ರ ಟ್ರೈಪ್ಯಾಡ್ ಇರಲಿಲ್ಲ, ಮುರಿದೋಗಿತ್ತು ಅಂತ ಅನ್ನಲ್ಲ, ಅದಕ್ಕೆ ಒಂದು ಟ್ರೈಪ್ಯಾಡ್ ಬುಕ್ ಮಾಡಿದ್ದೆ ಅಮೆಝಾನಲ್ಲಿ. ಇವಾಗ ಬಂದಿದೆ, ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಅದು ಯಾವ ಥರ ಬಂದಿದೆ ಏನು ಅಂತ ಹೇಳಿಬಿಟ್ಟು. ಅದು ಓಪನ್ ಮಾಡಿ ನೋಡಿದ ಮೇಲೆ ಅದೊಂಥರ ಚೆನ್ನಾಗಿದೆ, ಖುಷಿ ಆಯಿತು ನನಗೆ ಅದನ್ನು ನೋಡಿ. ತುಂಬ ಯೂಸ್ಫುಲ್ ಅನ್ನಿಸ್ತು ನನಗೆ, ಪರವಾಗಿಲ್ಲ ಅಮೆಝಾನಲ್ಲಿ ಬುಕ್ ಮಾಡಿ ತರಿಸ್ಬೋದು ಅನ್ನಿಸ್ತು. ಅದನ್ನೇ ನೋಡ್ತಾ ಇದ್ದೀವಿ ಇವಾಗ ಅದು ಯಾವ ಥರ ಓಪನ್ ಮಾಡೋದು ಏನು ಅಂತ ಹೇಳಿಬಿಟ್ಟು. ಅಂದರೆ ನಾನು ಬುಕ್ ಮಾಡಿ ತುಂಬ ದಿನ ಏನು ಆಗಿಲ್ಲ, 2 ಡೇಸ್ ಅಷ್ಟೇ ಆಯಿತು. 2 ಡೇಸಿಗೆ ಬಂತು, ಬೇಗನೆ ಬಂತು. ಅದು ಪ್ಯಾಕ್ ಮಾಡಿದ್ದಾರೆ ಕವರು ಅಂತಂದರೆ ಎಷ್ಟು ದಪ್ಪದಾಗಿ ಮಾಡಿದ್ದಾರೆ. ನಾನು ಎಷ್ಟು ದೊಡ್ಡದಾಗಿದೆಯಪ್ಪ ಇದರೊಳಗೆ ಏನೇನು ಇದೆಯಪ್ಪ ಅಂತ ಅಂದ್ಕೊಂಡೆ. ಅದು ಒಳಗಡೆ ನೋಡಿದರೆ ಇನ್ನೊಂದು ಕವರ್ ಮಾಡಿದ್ದಾರೆ, ಅದು ಚಿಕ್ಕದಾಗಿದೆ. ನೋಡಿ ಅದನ್ನೇ ನಗ್ತಾ ಇದ್ವಿ, ನೋಡಿ ಎಷ್ಟು ಅಪ್ಪನ ಪ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅಂದರೆ ನಮ್ಮದು ಫಸ್ಟ್ ಒಂದು ಅಂಗಡಿ ಇತ್ತು, ಹಳೆ ಅಂಗಡಿ ಇತ್ತಲ್ವ. ನಾನೇನು ಮಾಡಿದೆ, ಮೀಶೋದಲ್ಲಾದರೆ ಅಡ್ರೆಸ್ ಚೇಂಜ್ ಮಾಡಿದ್ದೆ, ಅಮೆಝಾನಲ್ಲಿ ಅಡ್ರೆಸ್ ಚೇಂಜ್ ಮಾಡಿರಲಿಲ್ಲ, ಹಳೆ ಅಂಗಡಿ ಹತ್ರನೇ ಬಂತು. ಆಮೇಲೆ ಅಲ್ಲಿಂದ ಕಾಲ್ ಮಾಡಿದ್ರಂತೆ, ಆಮೇಲೆ ಅಲ್ಲಿ ಹೋಗಿ ನಮ್ಮ ಮನೆಯವ್ರು ಹೋಗಿ ತಗೊಬಂದರು. ಚೆನ್ನಾಗಿದೆ, ಒಂಥರ ಯೂಸ್ಫುಲ್ ಅನ್ನಿಸ್ತು ನನಗೆ, ಖುಷಿಯಾಯಿತು ಅದನ್ನು ನೋಡಿ. ಇವತ್ತು ಸ್ಟವ್ ತಂದಿರೋದು, ಟ್ರೈಪ್ಯಾಡ್ ಬಂದಿರೋದು ಖುಷಿಯಾಯಿತು ನನಗೆ. ಟ್ರೈಪ್ಯಾಡ್ ಇಲ್ಲದೆ ಏನೋ ಒಂಥರ ಇಲ್ಲ, ಕಳ್ಕೊಂಡಿನಿ ಅಂತ ಫೀಲಿಂಗ್ ಬರ್ತಾಯಿತ್ತು ನನಗೆ. ಏನಕ್ಕೆ ಆಗಲಿ ವೀಡಿಯೋ ಮಾಡೋಕ್ಕೆ ನಾನು ಯಾರನ್ನೂ ಕರೆಯಲ್ಲ, ನಾನು ಒಬ್ಬಳೇ ಇರುವಾಗಲೇ ಜಾಸ್ತಿ ನಾನು ವೀಡಿಯೋ ಮಾಡೋದು. ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ, ನಮ್ಮ ಮನೆಯವ್ರ ಅಂಗಡಿಗೆ ಹೋದ್ಮೇಲೆ, ಈ ಮಕ್ಕಳು ಮನೇಲಿದ್ದರೂ ಅಷ್ಟೇ, ನಮ್ಮ ಮನೆಯವರಿದ್ದರೂ ಅಷ್ಟೇ, ನಾವು ಬನ್ನಿ ವೀಡಿಯೋ ಮಾಡಿ ಅಂತೇನು ಯಾರನ್ನೂ ಕರೆಯೋಕ್ಕೆ ಹೋಗಲ್ಲ. ನಾನು ಟ್ರೈಪ್ಯಾಡ್ ಇದ್ದರೆ ಅದರಲ್ಲೇ ವೀಡಿಯೋ ಮಾಡ್ಕೋತೀನಿ. ಅಂದರೆ ಖುಷಿ ಆಯಿತು ನನಗೆ ಇದನ್ನು ತಗೊಬಂದಿದ್ದಕ್ಕೆ. ನಂದು ಫಸ್ಟ್ ತಗೊಬಂದಿರೋದು ಚೆನ್ನಾಗಿತ್ತು. ಅದು ಒಂಥರ ಅದು ತುಂಬ ಎಷ್ಟು ಚೆನ್ನಾಗಿದೆ ಅಂತಂದರೆ, ಅದು ಮುರಿದೋಗಿರೋದು ತುಂಬ ಬೇಜಾರಾಯಿತು. ಅದಕ್ಕೆ ಏನಾದ್ರು ಪಿನ್ ಹಾಕ್ಕೊಡ್ತಾರ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಗೊತ್ತಿರೋರ ಹತ್ರ ಒಬ್ಬರ ಹತ್ರ ಕೊಟ್ಟು ಕಳಿಸಿದ್ರು. ಅವರು ಇವತ್ತು ಸಂಡೇ ಜಾಸ್ತಿ ಅಂಗಡಿಗಳೇನು ಮಾರ್ಕೆಟಲ್ಲಿ ಓಪನ್ ಇಲ್ಲ, ಬೇರೆ ಟೈಮಲ್ಲಿ ಹೋಗಿ ಕೇಳಿ ಅಂತ ಅಂದರು. ಸರಿ ಆಯ್ತು ನೋಡೋಣ, ನಮಗೆ ಇವಾಗ ಅರ್ಜೆಂಟು ಬೇಕಾಗಿತ್ತು ಟ್ರೈಪ್ಯಾಡ್ ಇಲ್ಲದೆ ನನಗೇನು ವೀಡಿಯೋನು ಮಾಡೋಕ್ಕಾಗ್ತಿರಲಿಲ್ಲ, ಏನೂ ಇಲ್ಲ. ಅದಕ್ಕೆ ಇರಲಿ, 1-2 ಇದ್ದರೂ ಇರುತ್ತೆ ಅಂದ್ಬಿಟ್ಟು ಒಂದು ತರಿಸ್ದೆ. ಒಂಥರ ಖುಷಿ ಆಯಿತು. ಇದು ಬೆಳಿಗ್ಗೆ ಶುಕ್ರವಾರದಿಂದ ಬೆಳಗ್ಗೆ ಬೇಗ 5:30ಗೆ ಎದ್ದಿದ್ದೆ ನಾನು. 5:30ಗೆ ಎದ್ದು ಬೇಗ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು, ಮಕ್ಳಿಗೆ ಕಳಿಸೋರೊಳಗೆ ಪೂಜೆ ಮಾಡೋಕ್ಕಾಗಲ್ಲ, ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ, ಆಮೇಲೆ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು. ಅದಕ್ಕೆ ಬೆಳಿಗ್ಗೆ ಏನು ಟಿಫನ್ ಮಾಡೋದು ಅಂತ ಹೇಳ್ಬಿಟ್ಟು ಪುಳಿಯೋಗರೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಆಲ್ಮೋಸ್ಟು ಶುಕ್ರವಾರದಿಂದ ಪುಳಿಯೋಗರೆನೇ ಜಾಸ್ತಿ ಮಾಡೋದು. ಬೇರೆ ತಿಂಡಿ ಅಂತ ಅಂದರೆ ಪೂಜೆ ಮಾಡಿ ಪುಳಿಯೋಗರೆ ಮಾಡಿ ಅಂದರೆ ಟೈಮ್ ಆಗುತ್ತಲ್ವ. ಪುಳಿಯೋಗರೆ ಅಂತ ಅಂದರೆ ಬೇಗ ಮಾಡಿ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತ ಅಂದರೆ, ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಲಕ್ಷ್ಮೀ ವ್ರತ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ನನಗೆ ಲಕ್ಷ್ಮೀ ವ್ರತ ಇದು 2ನೇ ವರ್ಷದ ವ್ರತ. ಇದು ಲಕ್ಷ್ಮೀ ವ್ರತದಿಂದ ನನಗೇನು ಪ್ರಯೋಜನ ಆಗಿದೆ ಅಂತ ಅಂದರೆ ನಿಮಗೆ ಇವಾಗ ಹೇಳ್ತೀನಿ ನೋಡಿ. ಇದು ಲಕ್ಷ್ಮೀ ವ್ರತ ನಂದು 2ನೇ ವರ್ಷದ ವ್ರತ ಇದ್ದು, ನನಗೆ ಈ ವ್ರತದಿಂದ ಏನು ಉಪಯೋಗ ಆಗಿದೆ ಅಂತ ಅಂದರೆ, ನನಗೆ ಒಂಥರ ಲಕ್ಷ್ಮೀ ವ್ರತ ಮಾಡೋಕ್ಕೆ ಶುರು ಮಾಡ್ದಲಿಂದ ನನಗೆ ಒಂಥರ ಪಾಸಿಟಿವ್ ವೈಬ್ಸ್ ಬಂದಿದೆ. ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ ನನಗೆ. ಅವಾಗ ಹೆಂಗೆ ಅಂತಂದರೆ ಒಂಥರ ಮನಸ್ಸಿಗೆ ಗೊಂದಲ, ಚಂಚಲ, ಏನೋ ಒಂಥರ ಯೋಚನೆ, ಟೆನ್ಷನ್ನು ಈ ಥರ ಎಲ್ಲ ಒಂಥರ ಇರೋದು. ಈ ಲಕ್ಷ್ಮೀ ವ್ರತ ಸ್ಟಾರ್ಟ್ ಮಾಡಿದ ಮೇಲೆ ನಾನು ನಿಜ ಹೇಳ್ತೀನಿ, ನಾನು ಅಂದ್ಕೊಂಡಿದ್ದೆಲ್ಲ ಆಗ್ತಾಯಿದೆ. ಲಕ್ಷ್ಮೀ ವ್ರತದಿಂದ ತುಂಬ ನನಗೆ ಹೆಲ್ಪ್ ಆಗಿದೆ. ನನಗೂ ಒಬ್ಬರು ಫ್ರೆಂಡ್ ಹೇಳಿರೋದು, ಈ ಥರ ವ್ರತ ಮಾಡಿ ನಿಮಗೆ ಒಂಥರ ಮನೆಯೊಳಗೆ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ಅಂದರು. ಸರಿ ಆಯಿತು ಅಂತ ಅಂದ್ಕೊಂಡು ಮಾಡಿದೆ. ಇದು 2ನೇ ವರ್ಷದ್ದು. ಅದು ಯಾವ ಥರ ಮಾಡೋದು ಏನು ಅಂತ ಹೇಳ್ಬಿಟ್ಟು ನಿಮಗೆ ಇವಾಗ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ನಿಮಗೆ ಏನಾದ್ರು ಲಕ್ಷ್ಮೀ ವ್ರತ ಮಾಡಬೇಕು ಅಂತ ಯಾರಿಗಾರು ಆಸಕ್ತಿ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಲೇಡೀಸು ಯಾರು ಬೇಕಾದ್ರೂ ಮಾಡ್ಬೋದು. ಲಕ್ಷ್ಮೀ ವ್ರತ ಮಾಡಿದರೆ ಒಂಥರ ಮನಸ್ಸಿಗೆ ಖುಷಿ ಇರುತ್ತೆ, ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ನನಗೆ ಇದರಿಂದ ತುಂಬ ಹೆಲ್ಪ್ ಆಗಿದೆ. ಅದಕ್ಕೆ ನನಗೆ ಒಂಥರ ಶುಕ್ರವಾರದಿಂದ ಬಂತು ಅಂತಂದರೆ ನನಗೆ ಲಕ್ಷ್ಮೀ ವ್ರತ ಮಾಡೋದಂದ್ರೆ ತುಂಬಾ ಖುಷಿ. ವಾರ ಬರೋದೇ ವೆಯ್ಟ್ ಮಾಡ್ತಾ ಇರ್ತೀನಿ. ಶುಕ್ರವಾರ ಬಂತು, ನಾನು ಲಕ್ಷ್ಮೀ ವ್ರತ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಮನಸ್ಸಿಗೆ ಒಂಥರ ಖುಷಿ ಇರುತ್ತೆ. ಅಂದರೆ 1 ವರ್ಷ ಅಕ್ಕಿಲಿಟ್ಟು ಪೂಜೆ ಮಾಡಬೇಕು, 2ನೇ ವರ್ಷ ಹಾಲಲ್ಲಿಟ್ಟು ಪೂಜೆ ಮಾಡೋದು, 3ನೇ ವರ್ಷ ಮೊಸರನ್ನ, ಆಮೇಲೆ ವೀಳ್ಯದೆಲೆ, ಸ್ಯಾಣಿಕಲ್ಲು ಎಲ್ಲ ಅಂದರೆ 5 ವರ್ಷ ಇರುತ್ತೆ. ಅದು 5 ವರ್ಷ ಮಾಡಬೇಕು. ನಮಗೆ ಪರವಾಗಿಲ್ಲ, ಯೂಸ್ಫುಲ್ ಆಗಿದೆ. ಮತ್ತೆ ಬೇಕಾದರೆ ಕಂಟಿನ್ಯೂ ಮಾಡ್ಬೋದು ಅಂತ ಅಂದರೆ ಮಾಡ್ಬೋದು, ಪರವಾಗಿಲ್ಲ. ನಾನು ಈಗ ಆಲ್ರೆಡಿ 2 ವರ್ಷ ಅಷ್ಟೇ ಆಗಿರೋದು. ನೋಡೋಣ ಮುಂದೆ ನನಗೆ ಮಾಡ್ಬೋದು ಅಂತ ನನಗೆ ಮನಸ್ಸಿದೆ, ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ
ಮಾಡ್ತಾಯಿದ್ದೀನಿ ಲಕ್ಷ್ಮೀ ವ್ರತನ. ನಂಗೆ ಲಕ್ಷ್ಮೀ ವ್ರತ ಮಾಡೋದಂದ್ರೆ ತುಂಬಾ ಇಷ್ಟ. ನಾನು 5 ವರ್ಷ ಆದಮೇಲೂ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಮತ್ತೆ ವ್ರತ ಮಾಡೋದಂದರೆ ಕತೆ ಇರುತ್ತೆ. ಕತೆ ನಂದು ನಾನು ಮೊಬೈಲಲ್ಲಿ ಕಳಿಸಿದ್ರು, ನಾನು ಬರ್ಕೊಂಡಿದ್ದೀನಿ. ಅದನ್ನು ಓದಬೇಕು. ಅಂದರೆ ಪೂಜೆ ಮಾಡುವಾಗ ಯಾರ ಹತ್ರನೂ ಮಾತಾಡೋಂಗಿಲ್ಲ. ಅದಕ್ಕೋಸ್ಕರ ನಾನು ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ನಾನು ಲಕ್ಷ್ಮೀ ವ್ರತ ಪೂಜೆ ಎಲ್ಲ ಮಾಡೋದು. ಅದನ್ನು ಓದಬೇಕು. ಅದು ಆದಮೇಲೆ ಮತ್ತೆ ಕರ್ಪೂರ ಧೂಪ ಹಾಕ್ಬಿಟ್ಟು ನಮಸ್ಕಾರ ಮಾಡ್ತೀನಿ. ಒಂಥರ ಖುಷಿ ಅನ್ನಿಸುತ್ತೆ. ನಿಮ್ಗೆ ಯಾರಿಗಾರು ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ಥರ ಲಕ್ಷ್ಮೀ ವ್ರತ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಆಯಿತು, ಶುಕ್ರವಾರ ಪೂಜೆ ಆಯಿತು, ಟಿಫನ್ ಆಯಿತು, ಎಲ್ಲ ಆಯಿತು. ಮಧ್ಯಾಹ್ನ ಅಡುಗೆ ಮಾಡಬೇಕು. ಅಡುಗೆ ಎಲ್ಲ ಆಯಿತು. ಅಡುಗೆ ಎಲ್ಲ ಮಾಡಾದಮೇಲೆ ಒಂದು ಸೀರೆ ಇತ್ತು. ಸೀರೆ ಕುಚ್ಚು ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. 1 ಗಂಟೆ ಒಳಗೆ ಹಾಕೋಂಥ ಕುಚ್ಚು ಈಸಿಯಾಗಿರೋದು ನಿಮಗೆ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗಿರೋದು. ಅವರು ಅರ್ಜೆಂಟ್ ಬೇಕು ಅಂತಂದರು, ಅದಕ್ಕೆ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಯಾವ ಥರ ಹಾಕೋದು ಅಂತ ಹೇಳ್ಬಿಟ್ಟು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ಇವಾಗ. ನಾನು ಸ್ವಲ್ಪ ನೀರು ಕುಡಿಯೋದು ಕಮ್ಮಿ, ಅದಕ್ಕೋಸ್ಕರ 2 ಲೀಟ್ರದ್ದು ವಾಟ್ರ್ ಬಾಟ್ಲಿ ತೊಗೊಂಡಿಟ್ಕೊಂಡಿದ್ದೀನಿ. ನಾನು ಕೆಲಸ ಮಾಡುವಾಗ ಪಕ್ಕದಲ್ಲೇ ಇಟ್ಕೊಂಡು ಕುಡಿತಾ ಇರ್ತೀನಿ. ನಾನು ಎಲ್ಲೇ ಹುಷಾರಿಲ್ಲ, ಏನೇ ಹಾಸ್ಪಿಟ್ಲಿಗೆ ಹೋದರೂ ಫಸ್ಟ್ ಡಾಕ್ಟ್ರ್ ಹೇಳೋದು ನನಗೆ ನೀರು ಕುಡಿಯಮ್ಮ ಅಂತ ಹೇಳ್ಬಿಟ್ಟು. ಅದಕ್ಕೆ ನನಗೆ ಕೆಲಸ ಮಾಡ್ತಾಯಿದ್ರೆ ನನಗೆ ಎದ್ದೋಗಿ ಬಂದು ನೀರು ಕುಡಿಯೋಕ್ಕಾಗಲ್ಲ, ಅದರಲ್ಲೇ ಟೈಮ್ ವೇಸ್ಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಕೆಲಸ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ 2 ಲೀಟ್ರ್ ನೀರು ವಾಟ್ರ್ ಬಾಟ್ಲಿನ ತಗೊಬಂದು ಇಟ್ಕೊಂಡು ಪಕ್ಕದಲ್ಲೇ ನೀರು ಕುಡಿತಾ ಕೆಲಸ ಮಾಡ್ತೀನಿ. ಅವತ್ತೊಂದಿನ ನಾನು ಅಂದ್ಕೊಂಡಿರ್ತೀನಿ, ಇವತ್ತೊಂದಿನ ಇದು ಒಂದು 2 ಲೀಟ್ರ್ ಬಾಟ್ಲಿ ಖಾಲಿ ಮಾಡಬೇಕು, ನೀರು ಕುಡಿಲೇಬೇಕು ಅಂತ ಹೇಳ್ಬಿಟ್ಟು ಚಾಲೆಂಜ್ ಹಾಕಿಬಿಟ್ಟು ನೀರು ಕುಡಿತಾ ಇರ್ತೀನಿ. ನೀರು ಕುಡಿತಾ ಕೆಲಸ ಮಾಡ್ತಾ ಇರ್ತೀನಿ. ಆವಾಗ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ನೋಡಿ, ಈ ಥರ ಕುಚ್ಚು ಬರುತ್ತೆ. ಅಂದರೆ ಒಂದೇ ಗಂಟೆ ಒಳಗೆ ಹಾಕೋಂಥ ಕುಚ್ಚು, ಫಾಸ್ಟಾಗಿ ಹಾಕೋ ಅಂಥದ್ದು. ಯಾರಿಗಾದರೂ ಅರ್ಜೆಂಟ್ ಬೇಕು, ನಮಗೆ ಬೇಗ ಒಂದು ಫಂಕ್ಷನಿಗೆ ಹೋಗಬೇಕು, ಕುಚ್ಚು ಹಾಕಿಬೇಕು ಅಂತಂದರೆ 1 ಗಂಟೆ ಒಳಗೆ ಕುಚ್ಚು ಹಾಕ್ಬೋದು. ನೋಡಿ ಯಾವ ಥರ ಹಾಕೋದು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ. ಫಸ್ಟಿಗೆ ನಾನು 6 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. 10 ಪಾಯಿಂಟು ಕ್ರೋಶೆ ನಂದು. ಫಸ್ಟು ಥ್ರೆಡ್ಡಲ್ಲಿ ಲಾಕ್ ಮಾಡಬೇಕು. ಚೈನ್ ಕ್ರೋಶೆ ಲಾಕ್ ಮಾಡಿಬಿಟ್ಟು ತಿರ್ಗಾ 2 ಲಾಕ್ ತೊಗೊಬೇಕು. ತಗೊಂಡಾದಮೇಲೆ ಆಮೇಲೆ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ಆದಮೇಲೆ ಇದು ತ್ರಿಬಲ್ ಕ್ರೋಶೆ ತೆಗಿಬೇಕು. ತ್ರಿಬಲ್ ಕ್ರೋಶೆ ಅಂತ ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲೇ 3 ತ್ರಿಬಲ್ ಕ್ರೋಶೆ ತೆಗಬೇಕು. ತಗೊಂಡಾದಮೇಲೆ ಒಂದು ಸ್ಮಾಲ್ ಬಿಡ್ಸು, ಒಂದು ಬಿಗ್ ಬಿಡ್ಸು, ಇನ್ನೊಂದು ಸ್ಮಾಲ್ ಬಿಡ್ಸು, 3 ತಗೊಂಡು ಅದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ 5 ತ್ರಿಬಲ್ ಕ್ರೋಶೆ ತೆಗಬೇಕಿದು. 5 ತ್ರಿಬಲ್ ಕ್ರೋಶೆ ತಗೊಂಡಾದಮೇಲೆ ಮತ್ತೆ ಅಂದರೆ ನಮಗೆ ಪಕ್ಕ ಕುಚ್ಚಬೇಕು ಅಂತಂದರೆ ಬೀಡ್ಸ್ ಆದಮೇಲೆ ಮತ್ತೆ ಕುಚ್ಚಿಗೆ ಚೈನ್ ಹಾಕಬೇಕು. ನಾನೇನು ಮಾಡಿದ್ದೀನಿ, ಸ್ವಲ್ಪ ದೂರ ಕುಚ್ಚು ಬರಲಿ ಅಂತ ಹೇಳ್ಬಿಟ್ಟು 2 ಕಡೆಗೆ ಬೀಡ್ಸ್ ಹಾಕಿಬಿಟ್ಟು ಆಮೇಲೆ ಚೈನ್ ಹಾಕಿದ್ದೀನಿ, ಸ್ವಲ್ಪ ದೂರ ಕುಚ್ಚು ಬರಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಅದೇ ಥರನೇ ಕಂಟಿನ್ಯೂ ಮಾಡ್ತಾ ಹೋಗಬೇಕು. 5 ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ಹಾಕಿ ಆಮೇಲೆ ಬೀಡ್ಸ್ ಹಾಕೋದು. 5 ತ್ರಿಬಲ್ ಕ್ರೋಶ ಬೀಡ್ಸು ಚೈನು ಈ ಥರ ಹಾಕಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರಬೇಕು. ನಾನು ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನಿಮಗೆ ಅದ್ರ ಬಗ್ಗೆ ಏನಾದ್ರು ನಿಮಗೆ ಕುಚ್ಚುದು ಯಾವ್ದಾದ್ರು ಒಂದು ವಿಡಿಯೋ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತೋರಿಸ್ತೀನಿ. ನಿಮ್ಗೆ ಯಾವ ಥರ ಕುಚ್ಚು ಬೇಕಂದ್ರೂ ಪರವಾಗಿಲ್ಲ, ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಆ ಥರ ತೋರಿಸ್ಕೊಡ್ತೀನಿ ನಿಮ್ಗೆ ಡೀಟೇಲಾಗಿ. ಇಲ್ಲಿಗೆ ನಾನು ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಇರೋ ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.